ಹಾಯ್ ನಮಸ್ತೆ ಎಲ್ರಿಗೂ ಹವ್ಯಕ ಪಾಕಶಾಲೆಗೆ ಸ್ವಾಗತ. ಇವತ್ತು ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಐಸ್ ಕ್ರೀಮನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದೇ ಒಂದು ಸ್ಪೂನು ಕಸ್ಟರ್ಡ್ ಪೌಡ್ರನ್ನ ಬಳಸ್ಕೊಂಡು ತುಂಬಾ ಸಾಫ್ಟಾಗಿ ಹಾಗೆಯೇ ಟೇಸ್ಟಿಯಾಗಿ ಈ ಥರದ ಐಸ್ ಕ್ರೀಮನ್ನು ಹೇಗೆ ಮನೆಯಲ್ಲಿ ರೆಡಿ ಮಾಡೋದು ಅಂತ ನೋಡೋಣ. ಅದರೊಟ್ಟಿಗೆ ಫ್ರೂಟ್ ಸಲಾಡನ್ನು ಕೂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಮಾಡೋ ವಿಧಾನನ ನೋಡ್ಕೊಂಡು ಬರೋಣ ಒಂದು ಸತಿ. ಇಲ್ಲಿ ಸ್ಟವ್ ಮೇಲೆ ಒಂದು ಬಾಣಲಿನ ತಗೊಂಡು ಅದಕ್ಕೆ 4 ಕಪ್ ಆಗುವಷ್ಟು ಕೆನೆ ತೆಗೆದಿರುವಂತಹ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯಾದಂತಹ ಹಾಲನ್ನು ಕೂಡ ಇದಕ್ಕೆ ಬಳಸ್ಬೋದು, ಪ್ಯಾಕೆಟ್ ಹಾಲು ಕೂಡ ಆಗುತ್ತೆ. ಈಗ ಇಲ್ಲಿ ಬಾಣಲಿಯಲ್ಲಿ ಹಾಲನ್ನು ಮೀಡಿಯಂ ಉರಿನಲ್ಲೇ ಇಟ್ಕೊಂಡು ಕಾಯಿಸ್ತಾ ಇದ್ದೀನಿ. ಈಗ ಇಲ್ಲಿ ಕೇಸರಿನ ತಗೊಳ್ತಾ ಇದ್ದೀನಿ. ಕೇಸರಿನ ಆಯ್ಕೆ ಮಾಡುವಾಗಲೂ ಅಷ್ಟೇ ನೋಡಿಕೊಂಡು ತಗೊಳ್ಬೇಕಾಗುತ್ತೆ. ಮಾರ್ಕೆಟಲ್ಲಿ ಈಗ ಡೂಪ್ಲಿಕೇಟ್ ಕೇಸರಿ ಎಲ್ಲ ಬರೋದ್ರಿಂದ ನೋಡಿ, ಈ ಥರ ಬ್ರ್ಯಾಂಡಲ್ಲಿರುವಂತಹ ಕೇಸರಿನ ತಗೊಳ್ಳಿದ್ರೆ ಬಹಳನೇ ಒಳ್ಳೆಯದು. ಇದನ್ನೀಗ ಒಂದು 10 ರಿಂದ 15 ದಳಗಳಷ್ಟನ್ನು ನಾನು ಹಾಲಲ್ಲಿ ನೆನೆಯೋದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲಿಂದ ನೋಡಿ 10 ರಿಂದ 20 ಆಗೋಷ್ಟು ಗೋಡಂಬಿ ಕೂಡ ಅದನ್ನು ಕೂಡ ಹಾಲಲ್ಲಿ ನೆನೆಯೋದಕ್ಕೆ ಬಿಡ್ತೀನಿ. ಈಗ ಬಾಣಲೆಯಲ್ಲಿ ಇಟ್ಟಂತಹ ಹಾಲು ಕೂಡ ಚೆನ್ನಾಗಿ ಕುದೀತಾ ಇದೆ. ಈಗ ನಾವು ಹಾಲು ಕ್ವಾಂಟಿಟಿ 4 ಕಪ್ ಆಗೋಷ್ಟು ತಗೊಂಡ್ರೆ ಅದನ್ನು ಅರ್ಧದಷ್ಟಕ್ಕೆ ನಾವು ಇಳಿಸ್ಬೇಕಾಗತ್ತೆ. ಇಲ್ಲಿಗ ನಾನು ಕಲ್ ಸಕ್ಕರೆನ ತಗೊಳ್ತಾ ಇದ್ದೀನಿ. 3/4 ಕಪ್ ಆಗೋಷ್ಟು ಕಲ್ ಸಕ್ಕರೆನ ತಗೊಂಡು ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಕ್ಕರೆನ ಕೂಡ ಹಾಕ್ಕೊಳ್ಬೋದು ಕಲ್ ಸಕ್ಕರೆ ಜಾಗದಲ್ಲಿ. ಇಲ್ಲಿಗ ನಾನು ಕಸ್ಟರ್ಡ್ ಪೌಡ್ರನ್ನು ತಗೊಳ್ತಾ ಇದ್ದೀನಿ. ಕಸ್ಟರ್ಡ್ ಪೌಡ್ರನ್ನು ವೆನಿಲಾ ಫ್ಲೇವರಿದ್ದು ತೊಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೀಗಾಗಲೇ ನಾವು ನೆನೆಸೋದಕ್ಕೆ ಹಾಕಿದಂತಹ ಗೋಡಂಬಿ ಆಮೇಲೆ ಕೇಸರಿ ದಳಗಳನ್ನು ಕೂಡ ಇದರ ಜೊತೆಗೆ ಹಾಕ್ಕೊಳ್ಬೇಕು. ಸ್ವಲ್ಪ ಅಷ್ಟೇ ಹಾಲನ್ನು ಹಾಕಿದರೆ ಸಾಕು. ಗೋಡಂಬಿ ನೆನೆಸೋದಕ್ಕೆ ನಾವು ಹಾಕಿದಂಥದ್ದು. ಇನ್ನು ಕೇಸರಿ ನೆನೆಸೋದಕ್ಕೆ ಹಾಕಿದಂತಹ ಹಾಲನ್ನು ಕೂಡ ಮಿಕ್ಸಿಗೆ ಅದರ ಜೊತೆಗೇ ಹಾಕ್ಕೊಂಡು ನುಣ್ಣಗೆ ರುಬ್ಬಿಕೊಂಡು ತರಬೇಕೀಗ. ಇಲ್ಲಿ ಯಾವುದೇ ರೀತಿಯಾದಂತಹ ಕಸ್ಟರ್ಡ್ ಪೌಡ್ರನ್ನು ಫ್ಲೇವರಿಗೆ ಯೂಸ್ ಮಾಡ್ಬೋದು. ನಾನಿಲ್ಲಿ ವೆನಿಲ್ಲಾ ಫ್ಲೇವರಿದ್ದು ಹಾಕ್ಕೊಂಡಿದ್ದೀನಿ. ಈಗ ರುಬ್ಬಿಯಾದಂತಹ ಮಿಶ್ರಣ ರೆಡಿಯಾಗಿದೆ. ಇನ್ನೀಗ ಬಾಕಿ ಉಳಿದಂತಹ ಗೋಡಂಬಿ ನೆನೆಸೋದಕ್ಕೆ ಹಾಕಿದಂತಹ ಹಾಲನ್ನು ಕೂಡ ಹಾಕ್ತಾಯಿದ್ದೀನಿ ಅದರ ಜೊತೆಗೇ. ಇಷ್ಟು ನೈಸಾಗಿ ರುಬ್ಬಿಯಾದಂತಹ ಈ ಮಿಶ್ರಣನ ಇನ್ನು ಕುದೀತಿರುವಂತಹ ಹಾಲಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಬಂದು ನೋಡಿ, ಕೈ ಆಡಿಸ್ತಾನೆ ಇರಬೇಕು. ಹೀಗೆ ತಳ ಸೀದು ಹೋಗುತ್ತೆ, ಇಲ್ಲ ಅಂತಂದರೆ. ಉರಿಯನ್ನು ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಇದನ್ನು ಕಾಯಿಸಬೇಕು. ಒಂದು 3 ರಿಂದ 4 ನಿಮಿಷಗಳ ಕಾಲ ಹೀಗೆ ಕಾಯಿಸಿ ಆದ ನಂತರ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಅಂತ ಒಂದ್ಸಲಿ ನೋಡೋಣ. ತುಂಬ ಗಟ್ಟಿಯಾಗುತ್ತೆ, ಥಿಕ್ನೆಸ್ ಬರುತ್ತೆ. ಆಮೇಲಿಂದ ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು. ಇನ್ನು ಗೋಡಂಬಿಯನ್ನೆಲ್ಲ ರುಬ್ಬಿ ಹಾಕಿರೋದ್ರಿಂದ ತುಂಬಾ ಥಿಕ್ನೆಸ್ ಬರುತ್ತೆ. ಇನ್ನು ಈ ಮಿಶ್ರಣ ತುಂಬ ಕೂಲಾಗಬೇಕು, ಅಲ್ಲಿ ತನಕ ನಾವು ವೇಟ್ ಮಾಡಬೇಕು. 1 ಗಂಟೆ ಎಲ್ಲ ಹಾಗೆ ಬಿಡಬೇಕಾಗತ್ತೆ, ಆವಾಗ ಇನ್ನೂ ಥಿಕ್ನೆಸ್ ಬರುತ್ತೆ. ಈಗ ನೋಡಿ, ಸ್ಟವ್ವನ್ನೆಲ್ಲ ಆಫ್ ಮಾಡಿ ಆದ ನಂತರ ಸೈಡಲ್ಲಿ ಹಾಗೇ ಎತ್ತಿ ಇಡಬೇಕು ಇದನ್ನು. ಈಗ ನೋಡಿ, ತಣ್ಣಗಾದ ನಂತರ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಅಂತ. ಕಂಪ್ಲೀಟಾಗಿ ಕೂಲ್ ಆದ ನಂತರ ತುಂಬ ಗಟ್ಟಿ ಆಗುತ್ತೆ, ಥಿಕ್ನೆಸ್ ಬರುತ್ತೆ. ಇನ್ನು ಈ ಥರ ಮುಚ್ಚಳ ಇರುವಂತಹ ಕಂಟೈನರನ್ನೇ ತಗೊಳ್ಬೇಕು ಆದಷ್ಟು. ಇಲ್ಲಿ ಗಾಜಿನ ಡಬ್ಬನ ನಾನು ತಗೊಂಡಿದ್ದೀನಿ. ಆಮೇಲಿಂದ ಒಂದು ಸ್ಟೀಲಿನ ಡಬ್ಬ ಇದೆ. ಇದರಲ್ಲಿ ಎರಡರಲ್ಲೂ ಕಂಟೈನರ್ಲಿ ಮುಚ್ಚಳ ಇರುತ್ತೆ, ಅದನ್ನೇ ತೊಗೊಳ್ಬೇಕು ಆದಷ್ಟು. ಫ್ರೀಸರಲ್ಲೆಲ್ಲ ಇಡಬೇಕಾದ್ರೆ ಈ ಥರದ್ದನ್ನೇ ಉಪಯೋಗಿಸೋದು ಒಳ್ಳೆಯದು. ಈ ಥರ ನೋಡಿ, ಮುಚ್ಚಳ ಇರುವಂತಹ ಕಂಟೈನರಲ್ಲಿ ಸ್ವಲ್ಪನೂ ಗಾಳಿಯೆಲ್ಲ ಹೋಗಲ್ಲ, ಆ ಥರದ ಕಂಟೈನರನ್ನು ತಗೊಂಡಿದ್ದೀನಿ ನಾನು. ಇನ್ನೀಗ ಇದನ್ನು ಫ್ರೀಸರಲ್ಲಿ ಇಡಬೇಕಾಗತ್ತೆ. ಒಂದು 8 ಗಂಟೆಯಿಂದ 9 ಗಂಟೆ ಎಲ್ಲ ಹಾಗೆಯೇ ಇಟ್ಟಾಗ ತುಂಬ ಚೆನ್ನಾಗಿ ಬರುತ್ತೆ. ಐಸ್ ಕ್ರೀಮ್ ಸರಿಯಾದ ಟೆಕ್ಸ್ಚರಲ್ಲಿ ಬರುತ್ತೆ. ಇಲ್ಲಿ ನಾನು ಸಂಜೆ ಹೊತ್ತಿಗೆ 5 ಗಂಟೆಗೆಲ್ಲ ಐಸ್ ಕ್ರೀಮನ್ನು ಈ ಥರ ಪ್ರಿಪೇರ್ ಮಾಡಿ ಒಂದು 7 ಗಂಟೆಯ ಟೈಮಿಗೆಲ್ಲ ಇದನ್ನು ಫ್ರೀಸರಲ್ಲಿ ಇಟ್ಟಿದ್ದೆ. ಕರೆಕ್ಟಾಗಿ 8 ರಿಂದ 10 ಗಂಟೆಗಳ ಕಾಲ ಇದರಲ್ಲಿ ಫ್ರೀಸರಲ್ಲಿ ಇಟ್ಟರೆ ಸರಿಯಾಗಿ ಸೆಟ್ಟಾಗಿ ನಮಗೆ ಸಿಗುತ್ತೆ. ಇನ್ನೀಗ ಫ್ರೂಟ್ ಸಲಾಡ್ ಮಾಡೋದಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು. ನಿಮ್ಮ ಇಚ್ಛೆಯ ಅನುಸಾರ ಯಾವ ಫ್ರೂಟ್ಸನ್ನು ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ಬೋದು. ದ್ರಾಕ್ಷಿ, ಆಮೇಲಿಂದ ಆ್ಯಪಲ್ ಆಗಿರ್ಬೋದು, ಬಾಳೆಹಣ್ಣು, ಪಪ್ಪಾಯ, ಏನು ಸಿಗುತ್ತೋ ಆ ಸೀಸನಲ್ಲಿ ಅದನ್ನೆಲ್ಲವನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಕೆಲವು ಡ್ರೈ ನಟ್ಸನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ವಾಲ್ನಟನ್ನು ತೋರಿಸ್ತಾ ಇದ್ದೀನಿ. ಈಗ ಅದನ್ನು ಕೂಡ ಒಂದು ಸಣ್ಣಕ್ಕೆ ಪೀಸ್ ಮಾಡಿ ಹಾಕ್ಕೊಳ್ಬೇಕು. ಇನ್ನೀಗ ಬಾದಾಮನ್ನು ಕೂಡ ಅದೇ ಥರನೇ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಳ್ತೀನಿ. ಆಮೇಲಿಂದ ಪಿಸ್ತಾನ ಕೂಡ ಹೀಗೇ ಹಾಕ್ಕೊಳ್ಬೇಕಾಗತ್ತೆ. ನಿಮಗೆ ಕ್ವಾಂಟಿಟಿ ಎಷ್ಟು ನಿಮಗೆ ಅನುಸಾರವಾಗಿ ಹಾಕ್ಕೊಳ್ಬೇಕು ಅನಿಸುತ್ತೋ ಅದನ್ನು ನೀವು ಇಚ್ಛೆಯ ಅನುಸಾರ ಹಾಕ್ಕೊಳ್ಬೋದು. ಆಮೇಲೆ ಚೆರಿ ಕೂಡ ಸಣ್ಣ ಪೀಸ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ.
ಆಮೇಲೆ ನಾವು ಆಗಲೇ ಹೆಚ್ಚಿಟ್ಟಂತಹ ಬಾಳೆಹಣ್ಣು, ಆಮೇಲಿಂದ ಆ್ಯಪಲ್ ಇವೆಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು 1 ಸ್ಪೂನ್ ಆಗುವಷ್ಟು ಸಕ್ಕರೆನ ಕೂಡ ಇದರ ಜೊತೆಗೇ ಹಾಕ್ಕೊಳ್ಬೇಕು. ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹುಳಿಯಾಗಿರುವಂತಹ ದ್ರಾಕ್ಷಿನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ತುಂಬ ಹಾಕೋದಕ್ಕೆ ಹೋಗಬಾರ್ದು, ಸ್ವಲ್ಪನೇ ಹಾಕ್ಕೊಳ್ಬೇಕು. ಇನ್ನೀಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ತೀನಿ ಸಕ್ಕರೆ ಹಾಕಿ ಆದ ನಂತರ. ಇನ್ನು ಮಾರನೇ ದಿವಸ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಫ್ರೀಝರನ್ನು ತೆಗಿತಾ ಇದ್ದೀನಿ. ಯಾವ ಥರ ಅದರಲ್ಲಿ ಐಸ್ ಕ್ರೀಮ್ ಬಂದಿದೆ ಅಂತ ಒಂದ್ಸಲಿ ಚೆಕ್ ಮಾಡೋಣ. ಓವರ್ ನೈಟ್ ಎಲ್ಲ ಇದನ್ನು ಹಾಗೇ ಸೆಟ್ ಆಗೋದಕ್ಕೆ ಬಿಟ್ಟರೆ ಮಾರನೇ ದಿವಸ ನಾವು ನೋಡಿದಾಗ ತುಂಬಾ ಚೆನ್ನಾಗಿ ಸಾಫ್ಟಾಗಿ, ಅಷ್ಟೇ ಚೆನ್ನಾಗಿ ಒಳ್ಳೆಯ ಟೆಕ್ಸ್ಚರಲ್ಲಿ ಕೂಡ ಬಂದಿರುತ್ತೆ. ಈಗ ಓಪನ್ ಮಾಡಿ ನೋಡೋಣ ಯಾವ ಥರ ಬಂದಿದೆ ಅಂತ. ಸರಿಯಾಗಿ ಸೆಟ್ ಆಗಿರುತ್ತೆ, ತುಂಬ ಸಾಫ್ಟಾಗಿ ಕೂಡ ಬಂದಿರುತ್ತೆ. ನೋಡಿ, ಈಗಾಗಲೇ ಓಪನ್ ಮಾಡಿ ಮುಟ್ಟಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ. ಇನ್ನು ಇದನ್ನು ಮಕ್ಕಳಾಗಲಿ ಅಥವಾ ದೊಡ್ಡವರಾಗಲಿ ಎಲ್ಲರೂ ಇಷ್ಟಪಡ್ತಾರೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ನಾವು ಯಾವುದೇ ರೀತಿಯಾದಂತಹ ಕೆಮಿಕಲನ್ನೆಲ್ಲ ಹೆಚ್ಚಿಗೆ ಹಾಕದೆ, ಕಸ್ಟರ್ಡ್ ಪೌಡ್ರ್ ಆಗಲಿ ಅದನ್ನೆಲ್ಲ ಜಾಸ್ತಿ ಬಳಸದೆ ಹೀಗೆ ಮಾಡಿ ತಿನ್ನೋದ್ರಿಂದ ಬಹಳನೇ ಒಳ್ಳೆಯದು ಹೆಲ್ತಿಗೂ. ಮಕ್ಕಳುಗಳಂತೂ 5 ನಿಮಿಷದಲ್ಲಿ ಎಲ್ಲನ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ, ಸಾಫ್ಟಾಗಿ ಕೂಡ. ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂತು ಅಂತ. ಇದಕ್ಕಿನ್ನು ಮೇಲಿಂದ ಅಲಂಕಾರಕ್ಕೆ ನೀವು ಪಿಸ್ತಾನ ಆದರೂ ಹಾಕ್ಬೋದು, ಬಾದಾಮಿಯನ್ನು ಸಣ್ಣ ಪೀಸ್ ಮಾಡಿ ಆದರೂ ಹಾಕ್ಬೋದು, ಅಥವಾ ಚೆರಿಯನ್ನು ಕೂಡ ಪೀಸ್ ಮಾಡಿ ಹಾಕ್ಕೊಳ್ಬೋದು. ಇಲ್ಲಿ ನೋಡಿ, ನಾನು ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ. ತುಂಬಾ ಸಾಫ್ಟಾಗಿ ಬಂದಿದೆ. ಇನ್ನು ನಾವಾಗಲೇ ಹೆಚ್ಚಿಟ್ಟಂತಹ ಫ್ರೂಟ್ ಸಲಾಡಿಗೆ ಹೆಚ್ಚಿಟ್ಟಂಥದ್ದು ಕೂಡ, ಅದಕ್ಕೂ ಕೂಡ ಸ್ವಲ್ಪ ಅಷ್ಟೇ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಮೇಲಿಂದ. ಕೊನೆಯಲ್ಲಿ ಇದಕ್ಕೆ ಕೂಡ ಅದೇ ಐಸ್ ಕ್ರೀಮನ್ನು ಹಾಕ್ಕೊಂಡು ಮೇಲಿಂದ ಅಲಂಕಾರಕ್ಕೆ ಚೆರಿನ ಈ ಥರ ಇಟ್ಕೊಳ್ಬೋದು. ನೋಡಿದ್ರಲ್ವಾ, ತುಂಬ ಸುಲಭವಾಗಿ ಐಸ್ ಕ್ರೀಮನ್ನು ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು ಅಂತ. ಅದೇ ಥರ ಫ್ರೂಟ್ ಸಲಾಡನ್ನು ಕೂಡ ನೋಡ್ಕೊಂಡು ಬಂದ್ರಿ ಅಲ್ವಾ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಮುಂದೆ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿ ತನಕ ನಮಸ್ಕಾರ.